ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಪಲ್ಯ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಕಾಯಿ, ಟೊಮ್ಯಾಟೊ, ಸಾಸಿವೆ, ಅರಿಶಿನ, ಕರಿಬೇವು, ಕಡಲೆಬೇಳೆ, ಈರುಳ್ಳಿ, ಕೊತ್ತಂಬರಿ, ಖಾರದ ಪುಡಿ, ಕ್ಯಾಪ್ಸಿಕಮ್. ಕಾದಿರುವ ಬಾಣಲಿಗೆ 2 ದೊಡ್ಡ ಸ್ಪೂನ್ ಎಣ್ಣೆ, ನಂತರ 1 ಟೇಬಲ್ ಸ್ಪೂನ್ ಸಾಸಿವೆ, ನಂತರ 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅರಿಶಿನ. ಕಡಲೆಬೇಳೆ ಕೆಂಪಾಗುವ ಹಾಗೆ ಬಾಡಿಸ್ಕೊಳ್ಳಿ. ನಂತರ 2 ಎಸಳು ಕರಿಬೇವು, 2 ಉದ್ದು ಕೆಚ್ಚಿರೋ ಈರುಳ್ಳಿ, ಈರುಳ್ಳಿ ಬೇಗ ಕೆಂಪಾಗಬೇಕಂದ್ರೆ ಉಪ್ಪು ಹಾಕೋಬೇಕು, ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಕ್ಯಾಪ್ಸಿಕಮ್, ಅರ್ಧ kg ಕ್ಯಾಪ್ಸಿಕಮ್ ತಗೊಂಡಿದ್ದೀವಿ ನಾವಿಲ್ಲಿ. ಇದಕ್ಕೆ ಉಪ್ಪು, ಬೇಗ ಬೇಯುತ್ತೆ. ನಂತರ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಚೆನ್ನಾಗಿ ಬಾಡಿಸ್ಕೋಬೇಕು. ಕ್ಯಾಪ್ಸಿಕಮ್ ಬೇಗ ಬೇಯಬೇಕಂದ್ರೆ 2 ಮಿನಿಟ್ಸ್ ಪ್ಲೇಟ್ನ ಮುಚ್ಚಿ ನಂತರ ಬಾಡಿಸಿ. ನಂತರ 2 ಹೆಚ್ಚಿರುವ ಟೊಮ್ಯಾಟೊ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬೇಗ ಬೇಯಬೇಕಂತಂದರೆ ಪ್ಲೇಟ್ ಮುಚ್ಚಿ 2 ನಿಮಿಷ ಟೊಮ್ಯಾಟೊ ಕ್ಯಾಪ್ಸಿಕಮ್ ಎಲ್ಲ ಮೆತ್ತಗಾದ್ಮೇಲೆ ಸ್ವಲ್ಪ ನೀರು ಹಾಕಿ ನೋಡ್ಕೊಂಡು ನೀರು ಹಾಕಿ. ನಿಮಗೆ ಜಾಸ್ತಿ ಗ್ರೇವಿ ಬೇಕಂದ್ರೆ ಜಾಸ್ತಿ ನೀರು ಹಾಕಿ, ಮೀಡಿಯಮ್ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕಿ. ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಹಾಕಿ ಮತ್ತೆ ಬಾಡಿಸ್ಕೋಬೇಕು. ಮಿಶ್ರಣ ಚೆನ್ನಾಗಾಗುತ್ತೆ. ಹಾಗಾಗಿ ನಂತರ 1 ಬಟ್ಲು ಕಾಯಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡ್ಮೇಲೆ ರುಚಿಯಾದ ಕ್ಯಾಪ್ಸಿಕಮ್ ಪಲ್ಯ ಸವಿಯಲು ಸಿದ್ಧ. ಇದನ್ನು ನೀವು ರೊಟ್ಟಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ಇಷ್ಟ ಆಗಿಲ್ಲ ಅಂತಂದರೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.